ಈ ವಿಡಿಯೋನಲ್ಲಿ ಫಸ್ಟ್ PUC ಪೊಲಿಟಿಕಲ್ ಸೈನ್ಸ್ ಬ್ಲೂ ಪ್ರಿಂಟ್ ಅಥವಾ ರಾಜ್ಯಶಾಸ್ತ್ರ ನೀಲನಕ್ಷೆ ಯಾವತ್ತು ಒಳಗೊಂಡಿದೆ ಮಾಹಿತಿ ತಿಳಿಸುತ್ತೇನೆ. ಸೊ ಟೈಮ್ ವೇಸ್ಟ್ ಮಾಡದೆ ಪ್ರಾರಂಭಿಸೋಣ. ಸೊ ನಿಮ್ಮ ಸ್ಕ್ರೀನ್ ಮೇಲೆ ನೋಡಬಹುದು ಮಾದರಿ ಪ್ರಶ್ನೆ ಪತ್ರಿಕೆಯ ನೀಲನಕ್ಷೆ ಪ್ರಥಮ PUC ರಾಜ್ಯಶಾಸ್ತ್ರ ಈ ರೀತಿ ಒಳಗೊಂಡಿದೆ. ಮೊದಲನೇ ಚಾಪ್ಟರ್ ನೋಡಿದಾಗ ಟೋಟಲ್ 8 ಅಂಕಗಳು ಒಳಗೊಂಡಿದೆ. ಇಲ್ಲಿ ನೋಡಬಹುದು ಈ ಚಾಪ್ಟರ್ ಮೇಲೆ 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ, 5 ಅಂಕದ ಒಂದು ಪ್ರಶ್ನೆ, ಟೋಟಲ್ 3 ಪ್ರಶ್ನೆಗಳು ಈ ಚಾಪ್ಟರ್ ಮೇಲೆ ಕೇಳಲಾಗುತ್ತೆ. ಎರಡನೇ ಚಾಪ್ಟರ್ ನೋಡಿದಾಗ ಇದಕ್ಕೆ ಟೋಟಲ್ 7 ಅಂಕಗಳು ಒಳಗೊಂಡಿದೆ. 1 ಅಂಕದ ಒಂದು ಪ್ರಶ್ನೆ, 5 ಅಂಕದ ಒಂದು ಪ್ರಶ್ನೆ, ಒಂದು ಬಿಟ್ಟ ಸ್ಥಳಗಳು. ಇದಕ್ಕೆ ಟೋಟಲ್ 3 ಪ್ರಶ್ನೆಗಳು ಕೇಳಲಾಗುತ್ತೆ. ಸೊ ಇಲ್ಲಿ ಎಲ್ಲ ಚಾಪ್ಟರ್ಗಳಿಗೆ ಎಷ್ಟು ಅಂಕಗಳು ಒಳಗೊಂಡಿದೆ ನೋಡ್ಬೋದು. ಸೊ ಈ ವಿಡಿಯೋನಲ್ಲಿ ಫಸ್ಟ್ PUC ಪೊಲಿಟಿಕಲ್ ಸೈನ್ಸ್ ಬ್ಲೂ ಪ್ರಿಂಟ್ ಅಥವಾ ನೀಲನಕ್ಷೆ ಯಾವ ರೀತಿ ಒಳಗೊಂಡಿತ್ತು ಮಾಹಿತಿ ತಿಳಿಸಿ ಕೊಟ್ಟಿದ್ದೀನಿ. ಇಷ್ಟ ಆದರೆ ಲೈಕ್ ಕೂಡ ಮಾಡಿ, ಹಾಗೆ ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕು ಅದು ಕೂಡ ಕಮೆಂಟ್ನಲ್ಲಿ ತಿಳಿಸಿ. ಸೊ ಎಲ್ಲರೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.